ನಮಸ್ಕಾರ ಸ್ನೇಹಿತರೆ. ಸೊ ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಒಂದು ಹೊಸದಾದಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗಾಗಿ ಈ ಒಂದು ಪೇಪರನ್ನು ಸೆಟ್ ಮಾಡಿದ್ದೀನಿ ಆಲ್ರೆಡಿ. ನಾನು 2 ಪೇಪರ್ಗಳನ್ನು ನಿಮಗೆ ಮೊದಲೊಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ಇದು 2ನೇ ಪೇಪರ್ಸ್ ಇದೆ. ಈ 2ನೇ ಪೇಪರನ್ನು ನೀವು ರೆಫರೆನ್ಸ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅಬೌವ್ 60 ಆಗುತ್ತೆ. ಸರಿನಾ? ಎಲ್ಲ ಭಾಗಗಳಿಂದ ನಾನು ಏನು ಮಾಡಿದ್ದೀನಿ, ಹೊಸದು ಮತ್ತು ಹಳೆ ಎರಡೂ ಬೇಸನ್ನು ಇಟ್ಕೊಂಡು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಈ ಕ್ವಶನ್ ಪೇಪರನ್ನು ಸ್ವಲ್ಪ ಟಫ್ ಅಂತೇಳಿ ತೆಗೆದಿದ್ದೀನಿ. ಸರಿನಾ? ಹಾಗಾಗಿ 2ನ್ನು ನೋಡಿದಾಗ ಮಿನಿಮಮ್ ನಿಮ್ಗೇನಾಗುತ್ತೆ ಅಂದರೆ ಒಂದು 60ರಿಂದ 70 ಮಾರ್ಕ್ಸುಗಳು ಬರುವಂಥ ಸಾಧ್ಯತೆಗಳು ಇರುತ್ತೆ. ಅದಕ್ಕೆ ನೀವು 2 ಪೇಪರನ್ನು ನೀವು ಥರೋಲಿ ನೋಡಿಕೊಂಡ್ರೆ ನಿಮ್ಮ ಒಂದು ಪ್ರಿಪ್ರೇಷನ್ ಚೆನ್ನಾಗಾಗುತ್ತೆ ಅಂತ. ಹೌದಾ? 80 ಔಟ್ ಆಗಬೇಕು ಅಂತಂದರೆ ಸ್ವಲ್ಪ ಔಟ್ ಆಫ್ಗೆ ಈ ಸಲ ಒಂದು ಡಿಫಿಕಲ್ಟೀಸ್ ಇರೋದ್ರಿಂದಾಗಿ ನಾವೆಲ್ಲ ಬೀಟ್ಗಳನ್ನು ನೋಡ್ಕೋಬೇಕಾಗತ್ತೆ. ಸರಿನಾ? ಹಾಗಾಗಿ ಆಮೇಲೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಜಾಣರ ಗುರು ಅನ್ನುವಂಥ ಒಂದು ಪತ್ರಿಕೆಯ ಒಳಗೆ ಆಲ್ರೆಡಿ ಸಂಯುಕ್ತ ಕರ್ನಾಟಕ ಒಳಗೆ ಏನಂತಂದರೆ ಈಗ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಿಪ್ರೇಟ್ರಿಗೋಸ್ಕರನೇ ನಾನು ನನ್ನಲ್ಲಿ ಪ್ರಕಟಣೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕ್ವಶನ್ ಪೇಪರ್ ವಿತ್ ಆನ್ಸರ್ ಎಲ್ಲನೂ ಸೊಲ್ಯೂಷನ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗಾಗಿ ನೀವು ಅದರದ್ದು ಕೂಡ ಒಂದು ಉಪಯೋಗನ ತೊಗೊಳ್ಬೋದು. ಸರಿನಾ? ಡೈಲಿ ಅದು ಅಪ್ಡೇಟ್ ಆಗ್ತಾ ಇದ್ದಾವೆ. ಅಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಅದಾದ ನಂತರ ಆಲ್ರೆಡಿ ನಾನು ಏನು ಮಾಡಿದ್ದೀನಿ, ನಿಮ್ಗೆ 6 ಮಾರ್ಕ್ಸಿಂದ ಕ್ವಶನ್ ಕೊಟ್ಟಿದ್ದೀನಿ ಇಂಪಾರ್ಟೆಂಟು. 4 ಮಾರ್ಕ್ಸಿಂದ ಅಪ್ಲೋಡ್ ಆಗಿದೆ, 2 ಮಾರ್ಕ್ಸಿಂದ ಆಗಿದೆ. ಹೌದಾ? ಆನಂತರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿದ್ದಾವೆ. ಆನಂತರ 1 ಮಾರ್ಕ್ಸಿಂದ ಕೂಡ ಮಾಡಿದ್ದೀನಿ. ಎಲ್ಲನೂ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳದಾವೆ. ನೀವು ಅವುಗಳನ್ನು ತೊಗೊಂಡು ಚೆನ್ನಾಗಿ ಥರೋಲಿ ರೆಡಿ ಆದರೆ ಆರಾಮಾಗಿ ಈ ವರ್ಷ ಏನು ಮಾಡ್ಬೋದು, ನಾವು ಔಟನ್ನು ಮಾಡ್ಕೋಬೋದು ಸ್ನೇಹಿತರೆ. ಹೌದಾ? ಇದು ಒಂದು ವಿಡಿಯೋ ಮತ್ತು ಮೊದಲಿನ ಒಂದು ವಿಡಿಯೋ, 2 ವಿಡಿಯೋಗಳನ್ನು ನೀವು ಬೇಕಾದ್ರೆ ನಾನು ಏನು ಮಾಡಿರ್ತೀನಿ, ನಂದು ವಿಡಿಯೋ ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಮೊದಲಿಂದ ವಿಡಿಯೋದು. ಅವೆರಡೂ ಕೂಡ ನೀವು ನೋಡಿಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ 60 ಮಾರ್ಕ್ಸು ಮಿನಿಮಮ್ ಬರುತ್ತೆ. ಆ ಥರ ಪೇಪರನ್ನು ಸೆಟ್ ಮಾಡಿದ್ದೀನಿ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಯಾರೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹೌದಾ? ನೋಡಿಕೊಂಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಆನಂತರ ಕಮೆಂಟ್ ಮಾಡಿ. ಅದರ ಜೊತೆಗೆ ದಯವಿಟ್ಟು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸಿ ಸ್ನೇಹಿತರೆ. ವಿದ್ಯಾರ್ಥಿಗಳಿಗೋಸ್ಕರ ಹೆಲ್ಪ್ ಆಗುತ್ತೆ. ಹೌದಾ? ಅವ್ರಿಗೋಸ್ಕರ ಮಾಡಿರೋದು, ಅದಕ್ಕೋಸ್ಕರ. ಸರಿನಾ? ಲೇಟ್ ಮಾಡೋದು ಬೇಡ. PUC ಸೆಕೆಂಡ್ ಇಯರ್ ಎಕನಾಮಿಕ್ಸ್ ಎನ್ಯುವಲ್ ಎಕ್ಸಾಮಿನೇಷನ್ ಆರ್ ಕ್ವಶನ್ ಪೇಪರ್ ಫಾರ್ 2024-25. ಸರಿನಾ? ಈ ಒಂದು ಇದರ ಮೇಲೆ ನಾನು ಒಂದು ಪೇಪರ್ನ ಸೆಟ್ ಮಾಡಿದ್ದೀನಿ ನೋಡಿ. ಇನ್ನೇನು ತಯಾರು ಮಾಡಿದ್ದೀನಿ ಅಂತ ನಿಮಗೋಸ್ಕರ ಇರುವಂಥದ್ದು. ಇಲ್ಲಿ ಮೊದಲನೇ ಪ್ರಶ್ನೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಬೇಡಿಕೆ ರೇಖೆ ಮಧ್ಯ ಬಿಂದುವಿನಲ್ಲಿ ಯಾವ ಒಂದು ಸ್ಥಿತಿಸ್ಥಾಪಕ ಇರುತ್ತೆ ಅಂತಂದರೆ ಅದು ಎದಕ್ಕೆ ಸಮವಾಗಿರುತ್ತದೆ? 1ಕ್ಕೆ ಸಮವಾಗಿರುತ್ತದೆ. ನೆನಪಿರಲಿ ನಿಮಗೆ, 1ಕ್ಕೆ ಸಮವಾಗಿರುತ್ತದೆ. ಅದು ಎ ಆಪ್ಷನ್ಸ್ ಸರಿ ಹೊಂದುತ್ತೆ. ನೆಕ್ಸ್ಟ್ ದೀರ್ಘಾವಧಿಯಲ್ಲಿ, ಹೌದಾ? ದೀರ್ಘಾವಧಿಯಲ್ಲಿ ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗುತ್ತದೆ. ಇಲ್ಲಿ ಯಾವ ಒಂದು ಇದರಿಂದ ಅದನ್ನು ವಿವರಣೆ ಮಾಡಲಾಗುತ್ತೆ ಅಂದರೆ ಸಿ ಆಪ್ಷನ್ ಸರಿ ಹೊಂದುತ್ತೆ. ಪ್ರತಿಫಲಗಳ ಪ್ರಮಾಣ ನಿಯಮ ಅಂತ. ನೆಕ್ಸ್ಟ್ ಭಾರತದಲ್ಲಿ GDP ವರದಿಯನ್ನು CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಮಾಡುತ್ತೆ. ಹಾಗಾಗಿ ಅದೇ ಸರಿಯಾಗುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿ ಸ್ನೇಹಿತರೆ. ಯೋಜನೆಯೇತರ ಕಂದಾಯ ವೆಚ್ಚ ಏಕೈಕ ಬಹುದೊಡ್ಡ ಭಾಗ ಅದು ಬಡ್ಡಿ ಪಾವತಿಗಳಿಗಾಗಿರುವಂಥದ್ದು. ಹಾಗಾಗಿ ಅದು ಸರಿ ಹೊಂದುತ್ತೆ ಸ್ನೇಹಿತರೆ. ಸರಿನಾ? ಎಸ್. ನೆಕ್ಸ್ಟ್ ದೇಶದೊಳಗೆ ಉತ್ಪಾದಿಸಲಾಗುವ ಸರಕುಗಳ ಮೇಲೆ ವಿಧಿಸಲಾಗುವ ಸುಂಕವನ್ನು ಹೀಗೆ ಎನ್ನುತ್ತೇವೆ. ಹಾಗಾದರೆ ಅದು ಬಿ ಆಪ್ಷನ್ ಸರಿ ಹೊಂದುತ್ತೆ. ಅಬಕಾರಿ ತೆರಿಗೆ ಸುಂಕ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಅಬಕಾರಿ ತೆರಿಗೆ ಅಂತಿದೆ, ಅದು ಸರಿ ಹೊಂದುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವುದು ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ಗಳಲ್ಲಿ ಪ್ರಶ್ನೆ ಇದೆ. ಏನು ಕೊಟ್ಟಿದ್ದು ನೋಡ್ರಿ, 2ನೇ ಚಾಪ್ಟರ್ಗೆ ನಾನು ತೊಗೊಂಡಿದ್ದೀನಿ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಒಳಗೆ. ಅಂದರೆ ಇಲ್ಲಿ 2 ರೀತಿಯಾದಂಥ ಪ್ರಶ್ನೆಗಳನ್ನು ಫ್ರೇಮ್ ಆಗುತ್ತೆ ಸ್ನೇಹಿತರೆ. ಅದು ನಿಮ್ಗೆ ಸ್ವಲ್ಪ ಗೊತ್ತಿರಬೇಕಾಗತ್ತೆ. ಏನಂತಂದರೆ ಮೊದಲೇ ನೋಡಿ ಸ್ನೇಹಿತರೆ, ಇಲ್ಲಿ ಏನಿರುತ್ತೆ ಅಂತಂದ್ರೆ ಇವಾಗ ಅನುಭೋಗಿ ಆದಾಯ ಹೆಚ್ಚಾದಂತೆ ಕೆಳದರ್ಜೆ ಸರಕುಗಳ ಬೇಡಿಕೆ ರೇಖೆಯು ಯಾವ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ ಇದೆ ನೋಡಿ. ಇಲ್ಲಿ ಅನುಭೋಗಿ ಆದಾಯ ಹೆಚ್ಚಾಯಿತಂತ ಕೆಳದರ್ಜೆ ಸರಕುಗಳು ಯಾವ ಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಅಂತಂದರೆ ಅದು ಎಡಭಾಗಕ್ಕೆ. ನೆನಪಿರಲಿ, ಒಂದು ವೇಳೆ ಅನುಭೋಗಿ ಆದಾಯ ಹೆಚ್ಚಾದಂತೆ ಏನಂತ ಸಾಮಾನ್ಯ ಸರಕುಗಳ ಒಂದು ಬೇಡಿಕೆ ಯಾವ ರೀತಿ ವಾಲುತ್ತೆ ಅಂದ್ರೆ ಅದು ಬಲಗಡೆಗೆ. ನೋಡಿ ಸ್ನೇಹಿತರೆ, 2 ಕಾನ್ಸೆಪ್ಟ್ ಇದಾವೆ. ನೀವು 2ನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಹೌದಾ? ಕೆಳದರ್ಜೆ ಸರಕುಗಳು ಎಡಗಡೆಗೆ ವಾಲಿದ್ರೆ ಇಲ್ಲಿ ಏನಾಗ್ತಾ ಇದೆ, ಸಾಮಾನ್ಯ ಸರಕುಗಳು ಏನಾಗ್ತಾ ಇದೆ ಅಂದರೆ ಅದು ಬಲಗಡೆಗೆ. ಹಾಗಾಗಿ ನಾನು ಕೊಟ್ಟಿದ್ದೀನಿ. ಅಲ್ಲಿ ಬಲಗಡೆಗೆ ಅಂತ ಇತ್ತು, ಇಲ್ಲಿ ಎಡಗಡೆಗೆ. ಇದು ನೆನಪಿರಲಿ. ಸರಿನಾ? ಎಸ್. ಈ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಯಾವುದು ಪ್ರಶ್ನೆ ಸಂಖ್ಯೆ 7. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ನಿರ್ಧಾರವಾಗುತ್ತದೆ. ಅದು ಯಾವುದು? ಕೂಲಿ ನಿರ್ಧಾರ.
ಸರಿನಾ? ಹಾಗಾಗಿ ನೀವು ಕೂಲಿಯ ನಿರ್ಧಾರ ಅಂತಲೂ ಬರೆದ್ರು ಸರಿ, ಕೂಲಿ ಅಂತ ಬರೆದ್ರು ಸರಿಯಾಗುತ್ತೆ. ಹಣದ ಬೇಡಿಕೆ ಇಲ್ಲದೆ ನಡೆಯುವ ಆರ್ಥಿಕ ಚಟುವಟಿಕೆಗಳನ್ನು ಹೀಗೆನ್ನುತ್ತೇವೆ ಅಥವಾ ಎಂದು ಉಲ್ಲೇಖಿಸಲಾಗುತ್ತದೆ. ಹಾಗಾದರೆ ಬಾಟರ್ ಸಿಸ್ಟಮ್ ಅಂದರೆ ಯಾವುದು? ಏನಂತೀರಿ? ಹಣವಿಲ್ಲದೆ ನಡೆಯುವಂಥದ್ದು, ಸಾಟಿ ವಿನಿಮಯ ಪದ್ಧತಿ ಅದು. ನೆಕ್ಸ್ಟ್, ಡ್ಯಾಡ್ಯಾಶ್ ಖಾತೆ ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರಗಳನ್ನು ದಾಖಲಿಸುತ್ತದೆ. ಅದು ಯಾವುದು ಅಂದರೆ ಬಂಡವಾಳ ಖಾತೆಯಲ್ಲಿ ಇದು ಎಲ್ಲನೂ ಕೂಡ ದಾಖಲೆ ಆಗತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ದೇಶೀಯ ಕರೆನ್ಸಿ ರೂಪದಲ್ಲಿನ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಡ್ಯಾಶ್ ಎಂದು ಕರೆಯುತ್ತೇವೆ. ಹಾಗಾದರೆ ಅದು ಕುಗ್ಗುವಿಕೆ ಆಗುತ್ತೆ. ಯಾಕಂದರೆ ವಿದೇಶದ ಎದುರುಗಡೆ ನಮ್ಮ ಕರೆನ್ಸಿ ಏನಾಗ್ತಾ ಇದೆ? ಡೌನ್ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ಕುಗ್ಗುವಿಕೆ ಅಂತ ಕರಿಬೋದು, ಅಥವಾ ಇನ್ನೊಂದು ಹೆಸರು ಕೊಡ್ಬೋದು, ಇಳಿಕೆ ಅಂತಲೂ ಕೂಡ ಬರ್ಬೋದು ಸ್ನೇಹಿತರೆ. ಯಾವುದಾದ್ರೂ ಕೊಡಲಿ, ಸರಿನಾ? ಅಲ್ಲಿ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್ ಒಳಗೆ ಕೊಟ್ಟಿರ್ತಾನೆ, ಆ ವರ್ಡೇ ನೀವು ಮ್ಯಾಚ್ ಮಾಡಬೇಕು. ನೆಕ್ಸ್ಟ್, ಸೊ ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ನೋಡ್ಕೊಳ್ಳಿ. TEFC ಪ್ಲಸ್ TVC = TC ಆಗುತ್ತೆ. ಹಾಗಾಗಿ TC ಕರೆಕ್ಟ್. ಆಡಮ್ ಸ್ಮಿತ್ ಕಾಣದ ಕೈ ಕಾರ್ಯಾಚರಣೆ ಕರೆಕ್ಟ್ ಆಗಿದೆ. ಉಳಿತಾಯ C ಆಗುತ್ತೆ. ವ್ಯಾಪಾರ ಬಾಕಿ ಏನಾಗುತ್ತೆ ಅಂತಂದರೆ, ಇಲ್ಲಿ ವ್ಯಾಪಾರ ಬಾಕಿಗೆ ಯಾವುದು ಸರಿ ಹೊಂದುತ್ತೆ? ಸರಕುಗಳ ವ್ಯಾಪಾರ ಸರಿ ಹೊಂದುತ್ತೆ. ಇಲ್ಲಿ ಬಂಡವಾಳ ಖಾತೆ ಅನ್ನುವಂಥದ್ದು ಏನಾಗಿದೆ? ಡಮ್ಮಿ ಆನ್ಸರ್ ಇದೆ ನೋಡಿ ಸ್ನೇಹಿತರೆ. ಹೌದಾ? ನೆಕ್ಸ್ಟ್ M3 ಮತ್ತು M4 ಇದು ಯಾವುದು ಅಂದರೆ ವಿಶಾಲ ಹಣ. ಹೌದಾ? M1 ಮತ್ತು M2 ಕೊಡ್ಬೋದು, ಅವಾಗ ಅದು ಬಂತಂದರೆ ಸಂಕುಚಿತ ಹಣ. ನೆನಪಿರಲಿ ಸ್ನೇಹಿತರೆ. ಸೊ ಯಾವುದೇ ಪ್ರಶ್ನೆ ಕೇಳಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ತಿಳ್ಕೊರಿ, ನೀವು ಆರಾಮಾಗಿ ಏನು ಮಾಡ್ಬೋದು ರೀ? ಸೊ ಆನ್ಸರ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗೋದಿಲ್ಲ, ಸರಿನಾ? ಓಕೆ, ನೆಕ್ಸ್ಟ್ ಹೋಗೋಣ. ಪ್ರಶ್ನೆ ಸಂಖ್ಯೆ ಯಾವುದು? 12. ಯಾಕಂದರೆ ಇಲ್ಲಿ 11ನೇ ಒಳಗಿರ್ತದಲ್ಲ, 11ರೊಳಗೆ ಸಬ್ ಪಾಯಿಂಟ್ಸ್ ಇರ್ತಾವ. ಸೊ ಅದಕ್ಕೋಸ್ಕರ ಇಲ್ಲಿ 12 ಆಗುತ್ತೆ. ಉತ್ಪಾದನಾ ಸಾಧ್ಯತಾ ಗಣ. ಹೌದಾ? ಸಾಧ್ಯತೆ ಗಣ ಏನೆಂದು ಅರ್ಥೈಸುವಿರ. ಇದು ಆ್ಯಕ್ಚುಲಿ 2 ಮಾರ್ಕ್ಸಿಗೆ ಇದೆ ಸ್ನೇಹಿತರೆ. ಹೌದಾ? ಸೊ ರಿವೈಸ್ ಕ್ವಶನ್ ಬ್ಯಾಂಕ್ ಒಳಗೆ 1 ಅಂಕಕ್ಕೆ ಇರೋದ್ರಿಂದಾಗಿ ನಾನು ಕೂಡ ಇದನ್ನು ಇರಲಿ ಅಂತೇಳಿ ತೊಗೊಂಡಿದ್ದೀನಿ, ಸರಿನಾ? ಓಕೆ, ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ನೋಡಿ, ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನ. ಇದು ಭಾಳ ಇಂಪಾರ್ಟೆಂಟ್. ಒಟ್ಟು ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವಂಥ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತೆಗಳ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ, ಸರಿನಾ? ಎಸ್. ಉದ್ಯಮ ಘಟಕದ ವೆಚ್ಚದ ಬಿಂಬಕವನ್ನು ಅರ್ಥೈಸಿ ಅಂತ ಅಂದರೆ ಇಲ್ಲಿ ಲೀಸ್ಟ್ ಕಾಸ್ಟ್ ಅಂತ ನಾವು ಕರಿತಾ ಇದ್ವಿ. ಲೀಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಅಂದರೆ ಏನ್ರಿ? ಉತ್ಪಾದನಾಂಗಗಳಂತ ಏನಿದಾವಲ್ಲ, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಅವುಗಳು ಬೆಲೆ ಮತ್ತು ತಂತ್ರಜ್ಞಾನಗಳನ್ನು ನೀಡಿದಾಗ, ಹೌದಾ? ಸೊ ಒಂದು ಉದ್ಯಮ ಘಟಕವು ಕನಿಷ್ಠ ವೆಚ್ಚದಲ್ಲಿನ, ಹೌದಾ, ಉತ್ಪಾದಿಸಲ್ಪಡುವ ಪ್ರತಿ ಘಟಕದ ಅಥವಾ ಪ್ರತಿ ಉತ್ಪನ್ನದ ಮಟ್ಟವನ್ನು ವೆಚ್ಚದ ಘಟಕ ಅಥವಾ ವೆಚ್ಚದ ಬಿಂಬಕ ಘಟಕ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ತಪಶೀಲ ಪಟ್ಟಿ ಅಂತಿದೆ. ತಪಶೀಲ ಪಟ್ಟಿ ಅಂತಂದ್ರೆ ಏನ್ರಿ? ಲೈಕ್ ಒಂದು ಉದ್ಯಮ ಘಟಕ ಅಂತಿದೆ ಅಂತ ತಿಳ್ಕೊರಿ. ಮಾರಾಟವಾಗದ, ಹೌದಾ, ಸಿದ್ಧ ಸರಕು ಅಥವಾ ಅರೆ ಸಿದ್ಧ ಸರಕುಗಳು ಅಥವಾ 1 ವರ್ಷದಿಂದ ಮುಂದಿನ ವರ್ಷಕ್ಕೆ, ಹೌದಾ, ನಿರ್ವಹಣೆಯಾಗುವಂತಹ, ಹೌದಾ, ನಿರ್ವಹಣೆ ಮಾಡುವಂಥ ಕಚ್ಚಾ ಸಾಮಗ್ರಿಗಳ ಒಂದು ಪಟ್ಟಿಗಳನ್ನು ನಾವು ಇಲ್ಲೇನು ಕರಿತಾ ಇದ್ದೀವಿ? ತಪಶೀಲ ಪಟ್ಟಿ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಸಾರ್ವಜನಿಕ ಉತ್ಪಾದನೆ ಅರ್ಥವನ್ನು ತಿಳಿಸಿ ಅಂತ. ಸಾರ್ವಜನಿಕ ಅಂದರೆ ಸರ್ಕಾರವೇ ಇಲ್ಲಿ ಏನು ಮಾಡಬೇಕು? ನೇರವಾಗಿ ಸರಕುಗಳನ್ನು ಉತ್ಪಾದನೆ ಮಾಡಬೇಕು. ಉತ್ಪಾದನೆ ಮಾಡಿ ಅದನ್ನು ಏನು ಮಾಡಬೇಕು ಅಂತಂದರೆ ಸಾರ್ವಜನಿಕರಿಗೆ ಪೂರೈಸಬೇಕು. ಅಂಥ ಸರಕುಗಳನ್ನು ನಾವು ಸಾರ್ವಜನಿಕ ಉತ್ಪಾದನೆ ಅಂತೇಳಿ ಕರಿಬೇಕಾಗತ್ತೆ. ನೆಕ್ಸ್ಟ್, ಸ್ವದೇಶಿ ಹಣದ ಮೌಲ್ಯ ಏರಿಕೆ ಎಂದರೇನು ಅಂತ ಕೇಳಿದ್ದಾನೆ. ಹೌದಾ? ಅಂದರೆ ಬದಲಾಗುವ ವಿನಿಮಯ ದರ ಪದ್ಧತಿ ಇರುವ ರಾಷ್ಟ್ರದಲ್ಲಿ ಇದು ಉಲ್ಲೇಖಿಸಲ್ಪಡುತ್ತೆ. ಹಾಗಾಗಿ ಸ್ವದೇಶಿ ಹಣದ ಬೆಲೆ ವಿದೇಶಿ ಹಣದ ಎದುರು ಏರಿಕೆಯಾದಾಗ ಅದನ್ನು ಏನಂತ ಕರಿತಾ ಇದ್ದೀವಿ? ಸ್ವದೇಶಿ ಹಣದ ಮೌಲ್ಯ ಏರಿಕೆ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ. ಹೌದಾ? ಈ ಥರ ಈ ಥರ ಒಂದು ಅಂಕದ ಪ್ರಶ್ನೆಯಲ್ಲಿ ನನ್ನ ಪ್ರಕಾರ ಇದರಲ್ಲಿ ಏನು 20 ಪ್ರಶ್ನೆಗಳೇನು ಇದಾವಲ್ಲ ಸ್ನೇಹಿತರೆ, ಅದರಲ್ಲಿ ನನ್ನಿಂದ ಇಲ್ಲಿ 10ರಿಂದ 12 ಪ್ರಶ್ನೆಗಳ ಬರುವಂಥ ಸಾಧ್ಯತೆ ಇದೆ. ಹೌದಾ? ಹಾಗಾಗಿ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನಾನು ಮಿನಿಮಮ್ 10 ಅಂತ ಹಿಡಿದಿದ್ದೀನಿ. ಉಳಿದಿದ್ದು B ಪಾರ್ಟು, C ಪಾರ್ಟಲ್ಲಿ ಮತ್ತು DE ನಲ್ಲಿ ಏನಾಗುತ್ತೆ ಅಂದರೆ ಮಿನಿಮಮ್ ಒಂದಿಷ್ಟು ಕ್ವಶನ್ಸು ಬರಲೇಬೇಕು ಎನ್ಯುವಲ್ ಒಳಗೆ. ಹೌದಾ? ಅದೇ ಥರ ನಾ ಒಂದು ಕ್ವಶನ್ಸನ್ನು ಫಾಲೋ ಮಾಡಿದ್ದೀನಿ, ಅದೇ ಪ್ಯಾಟರ್ನ್ ಪ್ರಕಾರ ಮಾಡಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ B ಒಳಗೆ ಇಲ್ಲಿ ಎಲ್ಲ ಈ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ C ಒಳಗೆ ಈ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ, ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ D ಒಳಗೆ ನಾನು ಯಾವುದೇ ರೀತಿಯಂಥ ಪ್ರಾಬ್ಲಮಿಗೆ ಪ್ರಯಾರಿಟಿ ಕೊಟ್ಟಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳ ಮೇಲೆ ಸಪ್ರೇಟಾಗಿ ವಿಡಿಯೋಸ್ಗಳದಾವ, ನೀವು ಅಲ್ಲಿ ಬೇಕಾದ್ರೆ ನೋಡ್ಕೋಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ, ಹೊಸ ಪ್ರಶ್ನೆಗಳ ಜೊತೆಗೆ ಹಳೆ ಪ್ರಶ್ನೆಗಳನ್ನು ಥಿಯೋರಿಟಿಕಲಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಇದರಲ್ಲಿ 1-2 ಫಿಕ್ಸ್ ಬರುತ್ತೆ ಸ್ನೇಹಿತರೆ ಆ್ಯನ್ಯುವಲ್ ಎಕ್ಸಾಮ್. ಹೌದಾ? 3 ಬರ್ಬೋದು, ಬಟ್ 2 ಡೆಫಿನೆಟ್ ಆಗಿ ಬರುವಂಥ ಸಾಧ್ಯತೆಗಳು ತುಂಬಾ ಇದೆ. ಹಾಗಾಗಿ
ನೆಕ್ಸ್ಟ್ ಈ ಪಾರ್ಟ್ ಒಳಗೂ ಕೂಡ ಏನು ಮಾಡಿದ್ದೀನಿ, ಚಾಪ್ಟರ್ ನಂಬರ್ 4ಗೆ ತೊಗೊಂಡಿದ್ದೀನಿ, ಚಾಪ್ಟರ್ ನಂಬರ್ 7ಗೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ತೊಗೊಂಡಿದ್ದೀನಿ ಅಂದರೆ, ಸೊ ಯಾವುದು ಅಂದರೆ ಇದು ರೀ, ಯಾವುದು ಗೌರ್ನಮೆಂಟ್ ಬಜೆಟ್ ಇದೆಯಲ್ಲ ಅದರಲ್ಲಿಂದ ಒಂದು ಪ್ರಶ್ನೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಯಾವ ಚಾಪ್ಟರ್ನಿಂದನೂ ಬರ್ಬೋದು, ಇದು ನಿಮ್ಗೆ ನೆನಪಿರಲಿ. ಸೊ ಟೋಟಲ್ ನಮ್ಗೆ 7 to 8 ಆಗುತ್ತೆ ಅಲ್ಲ, ಸೊ ಆ 7 ನೀವು ಪರ್ಫೆಕ್ಟ್ ಆಗಲೇಬೇಕು. ಬೇಕಾದರೆ ನೀವು ಡಿಮಾನಿಟೈಸೇಷನ್ಸ್ ಬರುತ್ತೆ, ಬಟ್ ಅದನ್ನು ಸ್ಕಿಪ್ ಮಾಡಿ ಎಲ್ಲನೂ ಕೂಡ ನೀವು ತಯಾರಾಗಿ ನೋಡಿ ಸ್ನೇಹಿತರೆ. ಸೊ ಪ್ರಶ್ನೆಗೆ ಉತ್ತರನ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಈ ಥರ ಪ್ರಶ್ನೆಗಳಿದೆ. ಸೊ ಎಲ್ಲದಕ್ಕೂ ಆನ್ಸರ್ ಮಾಡ್ಕೊಂಡು ಬಂದಿದ್ದೀನಿ ನಾನು, ಹೌದಾ. ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ ಅದವ, ನೋಡ್ಕೊಳ್ಳಿ. ಎಸ್, ಹೊಂದಿಸಿ ಬರೆಯಿರಿ. ಸೊ 1 ಅಂಕದ ಪ್ರಶ್ನೆಗಳು ನೋಡಿ, ಎಲ್ಲ ಆನ್ಸರ್ಸ್ಗಳಿದೆ. ಬಿ ಪಾರ್ಟಿಗೆ ಬಂದಿದ್ದೀನಿ. ಸೊ ಏಕತಾನಾತ್ಮಕ ಒಲವು ಅಂತಿದೆ, ಇದನ್ನು ಕೂಡ ಸಪ್ರೇಟ್ 2 ಮಾರ್ಕ್ಸ್ನಲ್ಲೆಲ್ಲ ಕವರ್ ಆಗಿದ್ದಾವೆ, ಯಾವುದೇ ಪ್ರಶ್ನೆ ನಾನು ಬಿಟ್ಟಿದ್ದಿಲ್ಲ. ಸೊ ಯಾವುದು ಬಿಟ್ಟಿದ್ದೀನಿ ಅದನ್ನು ನಿಮ್ಗೆ ಹೇಳಿರ್ತೀನಿ ನಾನು. ಎಸ್, ಇದು ಭಾಳ ಸಲ ರಿಪೀಟ್ ಆಗಿದೆ ನೋಡಿರಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧರಿಸುವ ಅಂಶಗಳು, ಹೌದಾ. ಸೊ 3 ಅದಾವ, 3 ಬರೀರಿ. ಅಧಿಕ ಬೇಡಿಕೆ ಅಧಿಕ ಪೂರೈಕೆ ಭಾಳ ಸಲ ಬಂದಿದೆ, ಅದಕ್ಕೆ ನಾನು ಕೊಟ್ಟಿದ್ದೀನಿ. ಮಧ್ಯಂತರ ಸರಕುಗಳ ಅರ್ಥವನ್ನು ಕೊಡಿ ಅಂತದ ಉದಾಹರಣೆಯೊಂದಿಗೆ. ಮತ್ತು ವರ್ಗಾವಣೆ ಪಾವತಿ ಎಂದರೆ ಏನಂತದ, ಸೊ ಇದೂ ಕೂಡ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ, ಹಾಗಾಗಿ ಕೊಟ್ಟಿದ್ದೀನಿ. ಚಿಲ್ಲರೆ ವ್ಯಾಪಾರ ಮತ್ತು ಸಗಟು ವ್ಯಾಪಾರ, ಇದು ಹೊಸ ಪ್ರಶ್ನೆ ಸ್ನೇಹಿತರೆ, ಹಾಗಾಗಿ ಬರ್ಬೋದು ಅನ್ನುವಂಥ ನಿರೀಕ್ಷೆಯಿಂದ ಕೊಟ್ಟಿದ್ದೀನಿ. ಸಾಟಿ ವಿನಿಮಯ ಪದ್ಧತಿಯ ಗುಣಲಕ್ಷಣ, ಸೊ 2 ದೋಷಗಳು ಅಂತ, ಅದರ ಲಿಮಿಟೇಷನ್ಸು. ಇಲ್ಲಿ MPC ಮೌಲ್ಯ ಏನು ಮಾಡಿದ್ದೀನಿ, 0.75 ಇದು, ನಾನು 0.65 ಅಂತ ಇಟ್ಟಿದ್ದೀನಿ, ಹೌದಾ. ಸೊ ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದೀನಿ, ಮಾಡ್ಲಿಕ್ಕೆ ಬರ್ತದಿಲ್ಲ ಅಂತ, ಬಟ್ ನನ್ನ ಮಕ್ಕಳು ಮಾಡಿದ್ದಾರೆ, ಹೌದಾ. ಸೊ ನಾನು ಟೋಟಲ್ ಏನು ಮಾಡಿದ್ದೀನಿ ಗೊತ್ತಾ ಸ್ನೇಹಿತರೆ, 5 ಮಾಡೆಲ್ ಪೇಪರ್ಸ್ಗಳನ್ನು ಏನು ಮಾಡಿದ್ದೀನಿ ಪ್ರಿಪ್ರೇಟ್ರಿಗೆ, ಸೊ ಅದನ್ನು ತಯಾರು ಮಾಡಿಸಿದ್ದೀನಿ ಮಕ್ಕಳಿಗೆ. ಸೊ ಮಾಡಿದ್ದಾರೆ ಆಲ್ಮೋಸ್ಟ್ ಅಲ್ಲೆಲ್ಲ ಮಕ್ಕಳುಗಳು ಏನು ಮಾಡಿದ್ದಾರೆ, ಅದನ್ನು ಚೆನ್ನಾಗಿ ತಯಾರಿ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಅದೇ ರೀತಿಯಲ್ಲಿ ತಯಾರಿ ಆಗಬೇಕು ಅನ್ನೋಂಥದ್ದೇ ನನ್ನ ಒಂದು ಅಭಿಲಾಷೆ ಇದೆ, ಸರಿನಾ. ಸೊ ಉತ್ಪಾದನಾ ಸಾಧ್ಯತೆ ಗಡಿ ಕೊಟ್ಟಿದ್ದೀನಿ, ಅದಕ್ಕೆ ಡೈಗ್ರಾಮು ಮತ್ತು ಇದು ಟೇಬಲ್ ಬಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇದಾದ ನಂತರ ಸೊ ಬಜೆಟ್ ಗಣ ರೇಖಾಚಿತ್ರ ಕುರಿತು ಸೊ ಒಂದು ಸಂಕ್ಷಿಪ್ತವಾಗಿ ವಿವರಣೆ ಕೊಡಿ ಅಂತ, ಸೊ ಡೈಗ್ರಾಮ್ಗೆ ಸಾಥ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ವಿವಿಧ ದೀರ್ಘಾವಧಿ ವೆಚ್ಚದ ರೇಖೆಗಳನ್ನು ಕೊಟ್ಟಿದ್ದೀನಿ, ಇದೇನು ತುಂಬ ಇಂಪಾರ್ಟೆಂಟ್ ಇಲ್ಲ, ಬಟ್ ಬರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ, ಹಾಗಾಗಿ ಕೊಟ್ಟಿದ್ದೀನಿ. ಇದಾದ ನಂತರ ನೆಕ್ಸ್ಟ್ ಉದ್ಯಮ ಘಟಕದ ಪೂರೈಕೆಯ ನಿರ್ಧಾರಕಗಳು ಅಂತ ಈ ಪ್ರಶ್ನೆ ಕೊಟ್ಟಿದ್ದೀನಿ ಸ್ನೇಹಿತರೆ, ಇದು ನೋಡ್ಕೊಳ್ಳಿ. ಇದನ್ನು ಬಂದಿದೆ ಭಾಳ ಸಲ. ಬೆಲೆ ಮಿತಿ ಭಾಳ ಸಲ ರಿಪೀಟ್ ಆಗಿದೆ, ಬೆಲೆ ಮಿತಿ ಆದರೂ ಬರ್ಬೋದು, ಬೆಲೆ ಮೇಲೆ ಅಂತಸ್ತನ್ನು ಕೇಳ್ಬೋದು, ಯಾವುದೂ ಕೇಳ್ಬೋದು. ಅವ ತಪಶೀಲ ಪಟ್ಟಿ ಯೋಜಿತವಲ್ಲದ ಶೇಖರಣೆ, ಸೊ ಅನ್ಪ್ಲಾನ್ಡ್ ಅಕ್ಯುಮುಲೇಷನ್ ಆ್ಯಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂತ ಕರಿತಾ ಇದ್ದೀವಲ್ಲ, ಸೊ ಗಿವ್ ಆ್ಯನ್ ಎಕ್ಸಾಂಪಲ್ಸ್ ಅಂತ, ಸೊ ಅದು ನೆನ್ಪಿಟ್ಕೊಳ್ಳಿ. ಹಣದ ಬೇಡಿಕೆ ಸಟ್ಟ ವ್ಯಾಪಾರಕ್ಕೆ ಕೊಟ್ಟಿದ್ದೀನಿ, ಸೊ ಅಲ್ಲಿ ಏನು ಮಾಡ್ಬೋದು, ಸಟ್ಟ ವ್ಯಾಪಾರ ಬಿಟ್ಟು ಬೇರೆ ಏನು ಮಾಡ್ಬೋದು ಅಂದರೆ ವ್ಯಾಪಾರದ ಉದ್ದೇಶ ಅಂತ ಕೇಳ್ಬೋದು. ಸಾರ್ವಜನಿಕ ಸಾಲ ಹೊರೆಯಾಗುವುದೇ ವಿವರಿಸ್ರಿ. ಪ್ರತಿ ವರ್ಷ ಎಲ್ಲ ಮಕ್ಕಳಿಗೆ ನಾನು ಓದಿಸ್ತೀನಿ ಇದು, ಇದು ನಾಲೆಜ್ ಓರಿಯೆಂಟೆಡ್ ಇದೆ, ಗೊತ್ತಿರಬೇಕು ಅಂತೇಳಿ ಕೊಟ್ಟಿದ್ದೀನಿ. ಸೊ ಈ ಸಲನೂ ಬರ್ಬೋದು ಅನ್ನೋಂಥ ಒಂದು ನಿರೀಕ್ಷೆ. ನೋಡಿ ಇಲ್ಲಿ ಚಾಲ್ತಿ ಖಾತೆ ಕೊಟ್ಟಿದ್ದೀನಿ, ಸೊ ಬಂಡವಾಳ ಖಾತೆ ಬಂದರೂ ಸರಿ, ಇದು ಇವೆರಡರಲ್ಲಿ ಒಂದು ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಪ್ರಯಾರಿಟಿ ಕೊಟ್ಟಿದ್ದೀನಿ. ನಾನೇನು ಮಾಡಿದ್ದೀನಿ, ಇಲ್ಲಿ ಸರಳ ರೇಖಾ ಬಿಂಬಕ, ಹೌದಾ, ಬೇಡಿಕೆ ರೇಖೆಯ ಮೇಲಿನ ಸ್ಥಿತಿಸ್ಥಾಪಕ ಅಥವಾ ಬಿಂದುಗಳಂತ ಏನಿದೆ ಅದು ಕೊಟ್ಟಿದ್ದೀನಿ ಸ್ನೇಹಿತರೆ. ಬೆಂಗಳೂರು ಗ್ರಾಮಾಂತರನ್ನು ಕೊಟ್ಟಿದ್ದಾರೆ ಇವರು, ನೋಡ್ಕೊಳ್ಳಿ. ನಾನು ಎಲ್ಲ ಪ್ರಾಬ್ಲಮ್ ಮಾಡಿ ಸೊ ಅಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಅದಕ್ಕೆ ಸಾಲ್ವ್ ಮಾಡಿದ್ದೀನಿ, ಮತ್ತು ಟೇಬಲ್ ಹಾಕಿದ್ದೀನಿ, ಅದ್ರ ಜೊತೆಗೆ ಹೆಂಗೆ ಆಗುತ್ತೆ ಅನ್ನೋ ಇದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನೀವು ನೋಡ್ಕೋಬೋದು. ಮೊನ್ನೆ ತಾನೇ ರೀಸೆಂಟಾಗೇ ಮಾಡಿದ್ದೀನಿ, ಇದು ಅಪ್ಲೋಡ್ ಮಾಡಿದ್ದೀನಿ ನಾನು, ಸರಿನಾ. ಇದ್ರ ಬಗ್ಗೆನೂ ವಿಡಿಯೋ ಇದೆ ನೋಡಿ. 37th ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆಗಳು, ಏಕಕಾಲದ ಪಲ್ಲಟಗಳು, ಹೌದಾ. ಅದು ಟೇಬಲ್ಲ ಬಂದರೆ 4 ಮಾರ್ಕ್ಸು, ಟೇಬಲ್ಲ ಮತ್ತು ಡಯಾಗ್ರಾಮ ಹಾಕಿ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ 6 ಮಾರ್ಕ್ಸ್. ಸಮಗ್ರ ಆರ್ಥಿಕತೆಯ ಅನ್ಯೋನ್ಯತೆಗಳು ತುಂಬ ಇಂಪಾರ್ಟೆಂಟ್, ಇದು ನನ್ನ ಪ್ರಕಾರ ಫಸ್ಟ್ ಪ್ರಯಾರಿಟಿ ಈ ಚಾಪ್ಟರ್ನಲ್ಲಿ. ಯಾವುದು ಇನ್ಕಮ್, ಹೌದಾ, ನ್ಯಾಷನಲ್ ಇನ್ಕಮ್ ಒಳಗೆ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಆದಾಯ ಮತ್ತು ಉತ್ಪಾದನೆ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಸ್ವಾಯತ್ತತಾ ಬದಲಾವಣೆ ಅಂತ. ಸೊ ಇದನ್ನು ಕೂಡ ಇದ್ರ ಮೇಲೂ ಸಪ್ರೇಟ್ ವಿಡಿಯೋ ಇದೆ, ಅಲ್ಲೂ ಕೂಡ ನೀವು ನೋಡ್ಕೋಬೋದು. ಸ್ವಾಯತ್ತತಾ ಅನುಭವ ಅಂದ್ರೇನು, ಸ್ವಾಯತ್ತತಾ ಹೂಡಿಕೆ, ಸೊ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅನ್ನೋವಂಥದ್ದು ನೀವು ಎಕ್ಸ್ಪ್ಲೇನನ್ನು ಮಾಡಬೇಕಾಗತ್ತೆ ಡಯಾಗ್ರಾಮ್ ಹಾಕಿ. ನೆಕ್ಸ್ಟ್ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯ ಸೊ ರೇಖಾಚಿತ್ರದ ಆಧಾರದಲ್ಲಿ ವಿವರಿಸಿರಿ ಅಂತಿದೆ, ಇದನ್ನು ಮಾಡಬೇಕಾಗತ್ತೆ ನೀವು. ನೆಕ್ಸ್ಟ್ ಸೊ ಇಲ್ಲಿ ನೋಡಿ ಸ್ವಲ್ಪ ಇದು TR MR AR ಕೊಟ್ಟಿದ್ದೀನಿ,
ಇದು ನಾ ಡೇಟಾ 75 ಇಟ್ಟಿದ್ದು ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ, ಹೌದಾ? ನಿಮ್ಮ ಕುಟುಂಬದ ಒಂದು ಯಾವುದು ಅಂದರೆ ಉಳಿತಾಯ ಮುಂಗಡ ಪತ್ರ ಅಂತ ಕೊಟ್ಟಿದ್ದೀನಿ. ಉಳಿತಾಯ ಮುಂಗಡ ಪತ್ರ ಸರಿಯಾಗಿದೆ. ನಾ ಇಂಗ್ಲೀಷ್ ಮೀಡಿಯಮ್ದವರಿಗೆ ಡೆಫಿಸಿಟ್ ಕೊಟ್ಟಿನಿ ಸ್ನೇಹಿತರೆ. ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಮಾಡಬಾರ್ದು, ಒಂದೇ ಥರ ಕೊಡಬೇಕು, ಬಟ್ ಇಲ್ಲಿ ಪಾಸಿಬಿಲಿಟಿ ಇರುತ್ತೆ ಅಲ್ಲ, ಅದಕ್ಕೆ ಒಬ್ಬರಿಗೆ ಹಂಗೆ ಒಬ್ಬರಿಗೆ ಹಿಂಗೆ ಕೊಟ್ಟಿದ್ದೀನಿ. ಸರಿನಾ? ಓಕೆ. ನೆಕ್ಸ್ಟ್ ಇದು ಏನು ಮಾಡಿದ್ದೀನಿ, ಲಾಸ್ಟ್ 8th ಚಾಪ್ಟರ್ ಒಳಗಿಂದ, ಹೌದಾ? ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಳಗಿಂದೆ ತೊಗೊಂಡಿದ್ದೀನಿ. ಬೇಕರ್ಸ್ ಮ್ಯಾನ್ದಿದೆ ಅಲ್ಲ ಅದು, ಸರಿನಾ? ಈ ಥರ. ಸೊ ಇಷ್ಟು ಇವತ್ತಿನ ವಿಡಿಯೋನಲ್ಲಿ ನಾನು ಕೊಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ದಯವಿಟ್ಟು ಸೊ ನೀವು ಏನು ಮಾಡಿ ವಿದ್ಯಾರ್ಥಿಗಳೇ, ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಕರೆಕ್ಟಾಗಿ ಸ್ಟಡಿ ಮಾಡಿ. ಸೊ ಸ್ವಲ್ಪ ಸಾಧ್ಯ ಆಯಿತು ಅಂದರೆ NCERT ಓದ್ಕೊಳ್ಳಿ. ಯಾಕಂದರೆ ಸೊ ಒನ್ ವರ್ಡ್ ಒಳಗೆ ಟ್ವಿಸ್ಟ್ ಮಾಡಿ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಎಲ್ಲ ಬೀಟ್ಗಳನ್ನು ಚೆನ್ನಾಗಿ ತಯಾರಿ ಆಗಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ, ಅದಕ್ಕೋಸ್ಕರ ಸೊ ಅದನ್ನು ಅರ್ಥ ಮಾಡಿಕೊಂಡು ತಯಾರಿ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಲವ್ ಯು ಆಲ್. ಬಾಯ್.